ಗಾಳಿಪಟ ಉತ್ಸವದಿಂದ ಮಕ್ಕಳಲ್ಲಿ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿ ಉದ್ಯಮಿ ಶ್ರೀನಿಧಿ ಕುದರ್. ಸೋಮವಾರಪೇಟೆ ಎಂಸಿಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಗಾಳಿಪಟ ಉತ್ಸವಕ್ಕೆ ಚಾಲನೆ. ಗಾಳಿಪಟ ಹಾರಿಸಿ ಕುಣಿದು ಸಂಭ್ರಮಿಸಿದ ವಿದ್ಯಾರ್ಥಿಗಳು. ಗಾಳಿಪಟ ಉತ್ಸವದಿಂದ ಮಕ್ಕಳಲ್ಲಿ ಮಾನಸಿಕ ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಉದ್ಯಮಿ ಶ್ರೀನಿಧಿ ಕುದರ್ ಹೇಳಿದರು. ನಗರದ ಸೋಮವಾರಪೇಟೆ ಎಂಸಿಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಿದ್ದ ಗಾಳಿಪಟ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಗಾಳಿಪಟ ಉತ್ಸವವು ಮುಖ್ಯವಾಗಿ ಮಕರ ಸಂಕ್ರಾಂತಿ ಅಥವಾ ಉತ್ತರಾಯಣ ಹಬ್ಬದ ಸಂದರ್ಭದಲ್ಲಿ ಸೂರ್ಯನ ಉತ್ತರಾಯಣ ಗತಿಯನ್ನ ಆರಂಭವನ್ನ ಸಂಭ್ರಮಿಸಲು ನಡೆಯುವ ಸಾಂಪ್ರದಾಯಿಕ ಕ್ರೀಡೆ, ಸಾಂಸ್ಕೃತಿಕ ಆಚರಣೆಯಾಗಿದೆ. ಇದು ಚಳಿಗಾಲದ ಮುಕ್ತಾಯ ಹಾಗೂ ಬೇಸಿಗೆಯ ಆಗಮನವನ್ನು ಸೂಚಿಸುತ್ತದೆ ಎಂದರು. ಇತಿಹಾಸ ಮತ್ತು ಮಹತ್ವ ಉತ್ತರಾಯಣ ನಂಟು. ಭಾರತದಲ್ಲಿ ವಿಶೇಷವಾಗಿ ಗುಜರಾತ್ನಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಆಕಾಶವನ್ನ ಬಣ್ಣ ಬಣ್ಣದ ಪಟಗಳಿಂದ ಅಲಂಕರಿಸುವ ಉತ್ತರಾಯಣ ಉತ್ಸವವು ಬಹಳ ಪ್ರಸಿದ್ಧವಾಗಿದೆ. ಚಳಿಗಾಲದ ಮಾಗಿಯ ಕಾಲದಲ್ಲಿ ಬೀಸುವ ಅನುಕೂಲಕರ ಗಾಳಿಯು ಗಾಳಿಪಟಗಳನ್ನು ಆಕಾಶದಲ್ಲಿ ಹಾರಿಸಲು ಪ್ರೇರೇಪಿಸುತ್ತದೆ. ಪ್ರಸ್ತುತ ಇದು ಕೇವಲ ಸ್ಥಳೀಯ ಆಟವಾಗಿರದೆ ಅಂತಾರಾಷ್ಟ್ರೀಯ ಉತ್ಸವವಾಗಿದ್ದು ಗುಜರಾತಿನ ಅತಿದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಎಂದರು. ಶಾಲೆಯ ಆಡಳಿತಾಧಿಕಾರಿ ಎಂ ನಾಗರಾಜು, ಪ್ರಾಂಶುಪಾಲ ಕೆ ಶಶಿಧರ ಮೂರ್ತಿ, ಮುಖ್ಯ ಶಿಕ್ಷಕ ಎಚ್ಎಂ ಮಹದೇವಸ್ವಾಮಿ, ಶಿಕ್ಷಕ ಸಿಎನ್ ಸಂಪತ್ ಕುಮಾರ್, ವಿದ್ಯಾರ್ಥಿಗಳು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೋಮ ನಂಜುಂಡನಾಯ್ಕ, ಪ್ರಜಾಪ್ರಭ ಟಿವಿ, ಚಾಮರಾಜನಗರ. ಒಂದು ಎಂಸಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಗಾಳಿಪಟ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಮಾಡಿದಂತಹ ಒಂದು ಆಡಳಿತ ಮಂಡಳಿಯವರಿಗೆ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತು ಪ್ರಾಂಶುಪಾಲರಿಗೆ ಮತ್ತು ನಮ್ಮ ಸಹೋದರ ಸಹೋದರಿ ಸಮಾನರಾದ ಶಿಕ್ಷಕಿಯರಿಗೆ ಮತ್ತು ಭಾರತ ದೇಶದ ಭವಿಷ್ಯದ ಪ್ರಜೆಗಳಾದ ನೆಚ್ಚಿನ ಮಕ್ಕಳೇ, ಈ ಗಾಳಿಪಟ ಅನ್ನೋದು ಒಂದು ಚೀನಾ ದೇಶದಲ್ಲಿ ಹುಟ್ಟಿದಂತಹ ಒಂದು ಇತಿಹಾಸವಿದೆ. ಚೀನಾ ದೇಶದಲ್ಲಿ ಆನ್ ರಾಜವಂಶದ ಒಬ್ಬ ರಾಜ ತನ್ನ ಮಿಲಿಟರಿ ಸಿಗ್ನಲಿಂಗ್ ಮತ್ತು ಭೂಮಿಯ ಅಳತೆ ಮಾಡೋದಕ್ಕೋಸ್ಕರ ಈ ಗಾಳಿಪಟ ಎಷ್ಟು ದೂರ ಆಗುತ್ತೆ ಅಲ್ಲಿವರೆಗೂ ತಮ್ಮ ಭೂಮಿಯೆಂದು ಒಂದು ಗುರುತಿಸುವಿಕೆಗಾಗಿ ಪ್ರಾರಂಭಿಸಿದಂಥದ್ದು. ಇದು ಮುಂದೆ ಚೀನಾದಿಂದ ದಕ್ಷಿಣ ಏಷ್ಯಾ ಕಡೆಗೆ ನಮ್ಮ ಯಾರು ಬೌದ್ಧ ಮಿಷನರೀಸ್ಗಳು ಮತ್ತು ಏನೋ ಒಂದು ವ್ಯಾಪಾರಸ್ಥರು ಮುಖಾಂತರ ಇದು ನಮ್ಮ ಭಾರತ ಖಂಡದೊಳಗೆ ಮತ್ತು ಭಾರತ ದೇಶದೊಳಗೆ ಗಾಳಿಪಟವು ಬಂತು. ಮುಂದೆ ಈ ಗಾಳಿಪಟ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿಗೆ ಒಂದು ಉತ್ಸವವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಗುಜರಾತ್ ರಾಜ್ಯದಲ್ಲಿ ಈ ಗಾಳಿಪಟ ಉತ್ಸವವನ್ನು ಉತ್ತರಾಯಣ ಅಂತಾರೆ. ಅಂದರೆ ಈ ಜನವರಿ ಸಮಯದಲ್ಲಿ ಸಂಕ್ರಾಂತಿಯ ಸಮಯದಲ್ಲಿ ಏನು ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ, ಆ ಸಮಯದಲ್ಲಿ ಇಡೀ ರಾಜ್ಯಕ್ಕೆ 2 ದಿನಗಳ ಕಾಲ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿರ್ತಾರೆ. ಇದರ ಪ್ರಾಮುಖ್ಯತೆ ಏನಪ್ಪಾ ಅಂದರೆ, ಒಂದು ಹಿಂದೂ ಸಂಪ್ರದಾಯದ ಹಬ್ಬದಂತೆ ಮಕರ ಸಂಕ್ರಾಂತಿ ದಿನದಂದು ಸೂರ್ಯನು ಮಕರ ಸಂಕ್ರಾಂತಿಯತ್ತ ವಾಲುತ್ತಿರುವುದನ್ನು ಗುರುತಿಸುವಿಕೆ ಏನು ಅಂದರೆ, ಒಂದು ಚಳಿಗಾಲದ ಅಂತ್ಯವಾಗಿ ಒಂದು ಸುಗ್ಗಿಯ ಋತುವಿನ ಕಾಲ ಆರಂಭವಾಗುತ್ತಿದೆ ಅಂತ ತಿಳಿಸಲುವಸರ ಈ ಉತ್ಸವವನ್ನು ಗುಜರಾತ್ ರಾಜ್ಯದಲ್ಲಿ ಆಯೋಜನೆ ಮಾಡ್ತಾರೆ. ಜೊತೆಗೆ ಈಗಿನ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು 2012ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಒಂದು ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಗುಜರಾತ್ನಲ್ಲಿ ಆಯೋಜನೆ ಮಾಡ್ತಾರೆ. ಆ ಸಮಯದಲ್ಲಿ ಹಲವಾರು ದೇಶಗಳಿಂದ ಬೇರೆ ಒಂದು ಗಾಳಿಪಟ ಉತ್ಸವಕ್ಕೆ ಆಹ್ವಾನ ನೀಡುತ್ತಾರೆ. 42ಕ್ಕೂ ಹೆಚ್ಚು ದೇಶಗಳಿಂದ ಸದಸ್ಯರು ಬಂದು ಆ ಉತ್ಸವದಲ್ಲಿ ಭಾಗಿಯಾಗಿದ್ದು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಸುವ ಪ್ರಯತ್ನವೂ ನಡೆದಿರುತ್ತೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಸಬರಮತಿ ನದಿ, ಏನು ಗಾಂಧೀಜಿಯವರ ಹುಟ್ಟೂರಿತು ಸಬರಮತಿ ಆಶ್ರಮ ಇತ್ತು, ಆ ನದಿ ದಡದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿ ನೆರವೇರಿಸಿದ್ದು ಒಂದು ಇತಿಹಾಸ ಆಗಿ ಉಳ್ಕೊಂಡಿದೆ. ಜೊತೆಗೆ ಈ ಹಬ್ಬವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಆಯೋಜನೆ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕಡಲ ತೀರಗಳು ಎಲ್ಲೆಲ್ಲಿದೆ ಅಲ್ಲಿ ಹೆಚ್ಚು ಆಯೋಜನೆ ಆಗುತ್ತೆ. ನಮ್ಮ ಮಂಗಳೂರಿನ ಒಂದು ತಣ್ಣೀರ್ಬಾವಿ ಬೀಚ್ ಆಗಿರ್ಬೋದು, ಉಡುಪಿಯ ಕೋಡಿ ಬೀಚ್ ಆಗಿರ್ಬೋದು, ಜೊತೆಗೆ ಹುಬ್ಬಳ್ಳಿಯಲ್ಲೂ ಒಂದು ಸಮಯದಲ್ಲಿ ಇದನ್ನು ಆಯೋಜನೆ ಮಾಡಿದರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಿನಿಸ್ಟರ್ ಆಗಿದ್ದಾಗ. ಸೊ ಏನಪ್ಪ ಈ ಒಂದು ಗಾಳಿಪಟ ಉತ್ಸವದಿಂದ ಏನು ನಮ್ಮ ಮಕ್ಕಳಿಗಾಗಲಿ ಜನಕ್ಕಾಗಲಿ ಏನು ಅನುಕೂಲ ಅಂದರೆ, ಒಂದು ಸುಗ್ಗಿಯನ್ನು ಅಂತ್ಯದಿಂದ ಸುಗ್ಗಿಯ ಕಾಲಕ್ಕೆ ಬರ್ತಿರೋದು ಒಂದು ಮಕರ ಸಂಕ್ರಾಂತಿ ಸಮಯದಲ್ಲಿ ಸೂಚನೆ ನೀಡುತ್ತೆ. ಜೊತೆಗೆ ಒಂದು ವಿದೇಶಿಗರುಗಳಿಗೆ ಹೆಚ್ಚು ಜನಕ್ಕೆ ಒಂದು ವಿಟಮಿನ್ ಡಿ ಏನು ಸೂರ್ಯನಿಂದ ಪಡೆದಂತಹ ಕಿರಣಗಳಲ್ಲಿ ಒಂದು ರೋಗಗಳಿರುತ್ತೆ, ಅದನ್ನು ಓಡಿಸಲು ಅವರು ಬೀಚ್ನಲ್ಲಿ ವಾಸ್ತವ ಹೂಡ್ತಾರೆ. ಬೆಳಗ್ಗೆ ಸೂರ್ಯ ಉದಯಿಸುವ ಸಮಯ ಮತ್ತು ಸೂರ್ಯ ಮುಳುಗುವ ಸಮಯದಲ್ಲಿ ಏನೋ ಒಂದು ಕಿರಣಗಳು ಬಿಡುತ್ತೆ,
ಅದು ನಮ್ಮ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಎಲ್ಲರಿಗೂ ಅದು ತುಂಬ ಅವಶ್ಯಕತೆವಾಗಿದೆ. ಮಕ್ಕಳು ಹುಟ್ಟಿದ ಮಕ್ಕಳಿಗೂ ಒಂದು ಬಿಸಿಲನ್ನು ಕಾಯಿಸ್ತಾರೆ, ಎಳೆ ಬಿಸಿಲು ಅಂದ್ಬಿಟ್ಟು. ಸೊ ಆ ಡಿಫಿಷಿಯನ್ಸಿ, ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ಹೊರಬರಲು ಈ ಗಾಳಿಪಟ ಉತ್ಸವವನ್ನು ವಿದೇಶಗಳಲ್ಲಿ ಆಯೋಜನೆ ಮಾಡ್ತಾರೆ. ಜೊತೆಗೆ ಈ ಗಾಳಿಪಟ ನೀವು ಮಕ್ಕಳುಗಳು ಆರಿಸೋದ್ರಿಂದ ನಿಮ್ಮ ಕಣ್ಣುಗಳಿಗಾಗಲಿ ಕೈಗಳಿಗಾಗಲಿ ಒಳ್ಳೆ ವ್ಯಾಯಾಮ ನೀಡುತ್ತದೆ. ಇದರಿಂದ ನಾವು 90s ಕಿಡ್ ಆಗಿರೋದ್ರಿಂದ ನಾನು ನಮ್ಮ ಸಮಯದಲ್ಲಿ ಗಾಳಿಪಟವನ್ನು ಆರಿಸಿದ್ದೆ. ಜೊತೆಗೆ ಈಗಿನ ಕಾಲದಲ್ಲಿ ಮಕ್ಕಳುಗಳು ಹೆಚ್ಚಾಗಿ ಒಂದು ಮೊಬೈಲ್ ಗೀಳಿಗೆ ಬಿದ್ದಿರೋದ್ರಿಂದ ಅವರಿಗೆ ಯಾವುದೇ ರೀತಿಯಾದ ಆಟಗಳಾಗಲಿ ಇನ್ನೊಂದಾಗಲಿ ಸಿಗಲ್ಲ. ಆದರೆ MCS ಪಬ್ಲಿಕ್ ಶಾಲೆಯಲ್ಲಿ ಒಂದು ವಿಭಿನ್ನ ರೀತಿ ವಿನೂತನ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಇದು ನಮಗೆ ಬಹಳ ಸಂತೋಷ. ಜೊತೆಗೆ ಮುಂದಿನ ನಮ್ಮದು ಒಂದು ಕಿವಿ ಮಾತೇನು ಅಂದರೆ, ಮಕ್ಕಳುಗಳು ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಸದೆ ನಿಮ್ಮ ಓದಿನತ್ತ ಗಮನ, ಜೊತೆಗೆ ನಿಮ್ಮ ಮಾನಸಿಕ ಮತ್ತು ದೈಹಿಕವಾಗಿ ನೀವು ಸದೃಢರಾಗಲು ಆಟಗಳಿರುತ್ತೆ, ಹಲವಾರು ಆಟಗಳಿದೆ. ನೀವು ಪಾರ್ಕ್ಗಳಿದೆ, ಅಲ್ಲಿ ಹೋಗಿ ಎಲ್ಲರ ಜೊತೆ ಬೆರೆತು ಒಂದು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಒಂದು